ಹಾಯ್ ನಮಸ್ಕಾರ. ನಾನಿವತ್ತೊಂದು ಸಿಂಪಲ್ಲಾಗಿ 99 ವೆರೈಟಿ ಟೈಪ್ ದೋಸೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಪಾತ್ರೆಗೆ ನೀವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದ ಕಲಿಸ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ದೋಸೆ ಹಿಟ್ಟಿರುತ್ತಲ್ಲ ಅದರಲ್ಲೂ ನೀವು ಮಾಡ್ಕೋಬೋದು. ದೋಸೆ ಹಿಟ್ಟು ಇದು ದಿಢೀರ್ ಅಂತ ಮಾಡೋದ್ರಿಂದ ನಾನು ಈ ಥರ ಮಾಡಿಕೊಂಡೆ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ನೀರು, ಆಮೇಲೆ ಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬೇಯಿಸಿದ ತಕ್ಷಣ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕಾರ್ನೂ ಒಂದು 2 to 5 ಮಿನಿಟ್ಸು ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಈ ಕಡೆ ಹಂಚ ಮೇಲೆ ನೀವು ದೋಸೆ ಹೊಯ್ದುಬಿಟ್ಟು ನೀವು ಮುಂಚೆನೇ ಮಾಡಿರೋ ಪಾಲಕ್ ಚಟ್ನಿನ ನೀಟಾಗಿ ಸವರ್ಬಿಟ್ಟು ಅದ್ರ ಮೇಲೆ ಕಾರ್ನ್ ಹಾಕ್ಕೊಳ್ಳಿ. ಕಾರ್ನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀವು ತುರಿದಿರೋ ಬೀಟ್ರೋಟು, ಆಮೇಲೆ ಕ್ಯಾರೆಟು ತುರಿದಿರೋದು ನೀಟಾಗಿ ಅದನ್ನು ಪ್ರೆಸ್ ಮಾಡ್ಕೊಂಡು ಈ ಥರ ನೀವು ಅದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ. ನಾನಿಲ್ಲಿ ಪನ್ನೀರ್ ಹಾಕ್ಕೊಂಡಿದ್ದೀನಿ, ನೀವು ಮಕ್ಳಿಗೆ ಬೇಕಂದರೆ ಚೀಸನ್ನು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಸಿಕ್ಕಾಬಟ್ಟೆ ಈಸಿ. ಆಮೇಲೆ ಎಲ್ಲ ವೆಜಿಟೇಬಲ್ ಹಾಕಿರೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಇದು ಕಾಂಬಿನೇಷನ್ ಆಗಿ ಕೊಕೊನಟ್ ಚಟ್ನಿ ಮಾಡಿದ್ದೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.